ವೀಕ್ಷಕರೇ, ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಕೇಶ್ವರದ ಪ್ರಸಿದ್ಧ ಶಂಕರಲಿಂಗ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೆ. ಈ ವಿಡಿಯೋದ ದೇಗುಲ ದರ್ಶನ ಬೆಳಗಾವಿ ಜಿಲ್ಲೆಯಲ್ಲಿನ ಹೆಸರಾಂತ ಮಠಗಳಲ್ಲಿ ಒಂದಾದ ಅನ್ನದಾಸೋಹಕ್ಕೆ ಹೆಸರುವಾಸಿಯಾದ ದುರ್ದುಂಡೇಶ್ವರನ ಮಠ ನಿಡಸೋಸಿ. ಪ್ರಿಯ ವೀಕ್ಷಕರೇ, ನಿಡಸೋಸಿ ಗ್ರಾಮವು ಶಾತವಾಹನರಿಂದ ರಟ್ಟರ ಕಾಲದವರೆಗೆ ಬೇರೆ ಬೇರೆ ಆಡಳಿತದಲ್ಲಿ ಸೇರಿಕೊಂಡಿತ್ತು. ಬಸವಣ್ಣನವರ ವಂಶಜರ ಕವಿಳಸಾಪುರ ನಿಡಸೋಸಿ ಗ್ರಾಮದಿಂದ ಪೂರ್ವಕ್ಕೆ ಸನಿಹದಲ್ಲಿತ್ತು. ಕಾವ್ಯ ಶಾಸನಗಳಲ್ಲಿ ಈ ಊರನ್ನು ನಿಡಸೋಸಿ, ನಿಡಸೂಸಿ, ನಿಡಸೋಶಿ ಎಂದೆಲ್ಲ ಕರೆಯಲಾಗಿದೆ. ಇದೇ ಊರಿನ ಹೂಗಾರ ಸಾತ್ವಿಕ ಮನೆತನದಲ್ಲಿ ಕ್ರಿಸ್ತಶಕ 1742ರಲ್ಲಿ ಜನಿಸಿದ ಮಗು ನಿಜಲಿಂಗಪ್ಪ. ಸಮಾಧಾನಿಯಾಗಿದ್ದ ಮುಗ್ಧನಾಗಿ ಪೂಜೆಯಲ್ಲೇ ಹೆಚ್ಚು ಕಾಲ ಕಳೆಯುತ್ತಾ ಬೆಳೆದ ಮಗನಿಗೆ ತಂದೆ ತಾಯಿಗಳು ಕರೋಶಿ ಗ್ರಾಮದ ಬಾಳವ್ವನೆಂಬ ಕನ್ಯೆಯ ಜೊತೆ ವಿವಾಹ ನೆರವೇರಿಸಿದರು. ಸಂಸಾರದಲ್ಲಿ ನಿರಾಸಕ್ತರಾಗಿದ್ದ ನಿಜಲಿಂಗಪ್ಪನವರು ಪೂಜೆಯಲ್ಲಿ ಮಾತ್ರ ಸಂತೋಷದಿಂದ ಇದ್ದು ವೈರಾಗ್ಯದ ಮೂರ್ತಿ ಎನಿಸಿದ್ದರು. ಶರಣರ ತತ್ವಗಳನ್ನು ಪಸರಿಸುತ್ತಾ ಊರಿಂದೂರಿಗೆ ಸಂಚರಿಸುತ್ತಿದ್ದ ಯೋಗಿ ಪುರುಷ ಶ್ರೀ ದುರ್ದುಂಡೇಶ್ವರರು ನಿಡಸೋಸಿಯಿಂದ ಕೂಗಣತೆ ದೂರದಲ್ಲಿರುವ ಕಮತನೂರಿನ ಆಶ್ರಮಕ್ಕೆ ಬಂದಾಗ ನಿಜಲಿಂಗೇಶ್ವರರಿಗೆ ಶಿವಯೋಗಿಗಳ ದರ್ಶನ ಲಭಿಸಿತು. ಮೊದಲ ಸಲ ಶ್ರೀ ದುರ್ದುಂಡೇಶ್ವರನನ್ನು ಕಂಡಾಗಲೇ ತನ್ನ ಆತ್ಮೋದ್ಧಾರದ ಮಹಾಗುರುವೆಂದು ನಿಜಲಿಂಗೇಶ್ವರರು ತಿಳಿದು ಸಾಧಕತ್ವದ ಮಹಾಸತ್ವವನ್ನು ಅವರಲ್ಲಿ ಕಂಡುಕೊಂಡರು. ಪದ್ಮಪತ್ರದಂತಿದ್ದಂತಹ ನಿಜಲಿಂಗೇಶ್ವರರ ಭಕ್ತಿಗೆ ಪ್ರಸನ್ನರಾದ ಶ್ರೀ ದುರ್ದುಂಡೇಶ್ವರರು ಉತ್ತತ್ತಿ, ಭಸ್ಮ, ಬಿಲ್ವದಳ, ರುದ್ರಾಕ್ಷಿ ಮಾಲೆಗಳನ್ನು ನಿನ್ನಲ್ಲಿ ಇಟ್ಟುಕೊಂಡಿರು. ನನ್ನನ್ನು ನೋಡಬೇಕೆಂದಾಗ ಇವುಗಳನ್ನು ಪೂಜಿಸು. ದೇವರ ಸೇವೆಯಲ್ಲಿರುವ ನಿನಗೆ ಒಳಿತಾಗುತ್ತದೆ ಎಂಬ ವಾಣಿಯಿತ್ತು ಆಶೀರ್ವದಿಸಿದರು. ಗುರುಗಳು ನೀಡಿದ ಪವಿತ್ರ ವಸ್ತುಗಳನ್ನು ತಲೆ ಮೇಲೆ ಹೊತ್ತುಕೊಂಡು ನಿಡಸೋಸಿಗೆ ಬಂದು ಭಕ್ತರಿಗೆ ಸಂಗತಿ ವಿವರಿಸಿ ಗುರುವಿನ ಕಾಣಿಕೆಯನ್ನು ಪಲ್ಲಕ್ಕಿಯಲ್ಲಿಟ್ಟು ಊರೆಲ್ಲ ಮೆರವಣಿಗೆ ಮಾಡಿಸಿ ತಾವು ಪೂಜಿಸುತ್ತಿದ್ದ ಮಲ್ಲಿಕಾರ್ಜುನ ದೇಗುಲದ ಬಳಿಯ ಪೂರ್ವಕ್ಕೆ ಈ ಚಿನ್ಮಯ ವಸ್ತುಗಳನ್ನಿಟ್ಟು ಪೂಜಿಸತೊಡಗಿದರು. ಇದೇ ಸ್ಥಳದಲ್ಲಿ ಛತ್ರ ನಿರ್ಮಿಸಿ ಕ್ರಿಸ್ತಶಕ 1777ರಲ್ಲಿ ಶ್ರೀ ದುರ್ದುಂಡೇಶ್ವರರ ಗದ್ದುಗೆಯನ್ನು ಪ್ರತಿಷ್ಠಾಪಿಸಿದರು. ಇದು ಶ್ರೀಮಠದ ಸಂಸ್ಥಾಪನೆಗೆ ಮೊದಲಾಯಿತು. ದ್ರಾವಿಡ ಶೈಲಿಯ ಕರ್ತುಗದ್ದುಗೆ ಪ್ರಾಚೀನ ಪರಂಪರೆಯ ವಾಸ್ತುಶಿಲ್ಪಕ್ಕೆ ಸಾಕ್ಷಿ. 150ರ ಮೇಲ್ಪಟ್ಟು ಶಿಲಾಸ್ತಂಭಗಳು, 300ಕ್ಕೂ ಅಧಿಕ ಕೆತ್ತನೆಯ ಕಂಬಗಳು ಶ್ರೀಮಠದ ದಿವ್ಯಕಲೆಗೆ ಕೊಡುಗೆಯಾಗಿದೆ. ಶ್ರೀ ನಿಜಲಿಂಗೇಶ ಬಾಳಂಬೇರು ಗುರುವಿನ ಕೃಪೆಯಿಂದಾಗಿ ಸುತ್ತಲಿನ ಜನರಲ್ಲಿ ಮಹಿಮಾಪುರುಷರಾಗಿ ಬೆಳೆದರು. ಭಕ್ತರು ತಮ್ಮ ಕಷ್ಟ ಸುಖಗಳನ್ನು ಚೈತನ್ಯ ಗದ್ದುಗೆ ಎದುರು ನಿವೇದಿಸಿ ನಿಜಲಿಂಗೇಶ ಶರಣರಿಂದ ಉತ್ತತ್ತಿ, ಭಸ್ಮಗಳನ್ನು ಆಶೀರ್ವಾದವಾಗಿ ಪಡೆದರು. ಬಾಳಾಂಬೆಯ ದಾಸೋಹದ ಅನ್ನ ಅಂಬಲಿ ಸವಿದರು. ಅಂದಿನಿಂದ ದಾಸೋಹದ ಘನ ಪರಂಪರೆಯೇ ಇಲ್ಲಿ ಆರಂಭಗೊಂಡಿತು. ನಿತ್ಯ ದಾಸೋಹ, ಶ್ರಾವಣ ಮಾಸದ ದಾಸೋಹ, ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚತುರ್ಥಿ ಸಂದರ್ಭದ ರೊಟ್ಟಿ, ಅಂಬಲಿ ಹಾಗೂ ಹುಗ್ಗಿ ದಾಸೋಹ ಮತ್ತು ಶಿವರಾತ್ರಿಯ ಮಹಾದಾಸೋಹಗಳು ಬಹುದೊಡ್ಡದಾಗಿವೆ. ಶ್ರಾವಣದ ಜಾತ್ರೆಯೊಂದರಲ್ಲೇ ಸುಮಾರು 35 ಚೀಲ ಗೋಧಿಯ ಹುಗ್ಗಿ ಪ್ರಸಾದ ಮತ್ತು 30 ಚೀಲ ಅಕ್ಕಿ ಅನ್ನದ ಪ್ರಸಾದ ದಾಸೋಹದ ವೈಭವವನ್ನು ನೋಡುವುದೇ ಒಂದು ಅಪೂರ್ವ ಪುಣ್ಯ. ಮಠದ ಎಲ್ಲ ಕಾರ್ಯಗಳನ್ನು ನಿಡಸೋಸಿ ಹಾಗೂ ಸುತ್ತಲಿನ ಗ್ರಾಮದವರು ಹಂಚಿಕೊಂಡು ಮಾಡುವ ಭಕ್ತಿ ಸೇವೆಯಂತೂ ಇನ್ನೂ ಅಪರೂಪ ಹಾಗೂ ಅದ್ಭುತ. ಆದ್ಯ ಶ್ರೀ ನಿಜಲಿಂಗೇಶ್ವರರಿಂದ ಆದಿಯಾಗಿ 9 ಪೀಠಾಧಿಪತಿಗಳು ತ್ಯಾಗ ತಪೋಜೀವನದ ಶಿವಯೋಗಿಗಳಾಗಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಆಧ್ಯಾತ್ಮಿಕಾದಿ ಗೈದ ಕಾರ್ಯಗಳು ಪವಿತ್ರವಾಗಿದ್ದು ಮಾನವೀಯತೆಯ
ಮಂಗಳ ಪರಿಸರ ನಿರ್ಮಾಣವಾಗಿದೆ. ಶ್ರೀಮಠದ ಸೇವಾ ಕ್ಷೇತ್ರವನ್ನು ಇಂದು ವೈವಿಧ್ಯತೆ ಮತ್ತು ವೈಚಾರಿಕತೆಯ ಮಾನವಿಕ ನೆಲೆಯಲ್ಲಿ ವಿಸ್ತರಿಸುತ್ತಿರುವವರು 10ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀಮನ್ನಿರಂಜನ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು. ಪೂಜ್ಯರು ಸರ್ವ ಜನಾಂಗದ ಏಳ್ಗೆಗೆ ತಮ್ಮನ್ನು ಅರ್ಪಿಸಿಕೊಂಡವರು. ಅನನ್ಯ ಸಮಾಜ ಚಿಂತಕರು, ದಾಸೋಹದಲ್ಲಿ ದಾರ್ಶನಿಕರು. 1989ರಿಂದ ಪೀಠಾಧಿಪತಿಗಳಾಗಿ ಬಂದ ಮೇಲೆ ಶ್ರೀಮಠದ ಚಟುವಟಿಕೆಗಳನ್ನು ಅನೂಹ್ಯವೆಂಬಂತೆ ಅಭಿವೃದ್ಧಿಗೊಳಿಸುತ್ತಿದ್ದಾರೆ. ಹೊಸ ಹೊಸ ಕಟ್ಟಡಗಳಿಂದಾಗಿ, ವಿನೂತನ ಚಿಂತನೆಗಳಿಂದಾಗಿ ಮಠವು ಸಾಂಸ್ಕೃತಿಕ ಅನುಭವ ಮಂಟಪವಾಗಿ ಬೆಳೆದಿದೆ. ಮಠದ ಘನ ಆಶ್ರಯ ಹಾಗೂ ಭಕ್ತರ ಸದ್ಭಕ್ತಿಯಿಂದ ಪ್ರಾಥಮಿಕ ಶಾಲೆಯಿಂದ ಮೊದಲುಗೊಂಡು ಪದವಿ ಕಾಲೇಜು, ಡಿಪ್ಲೊಮೊ, ಇಂಜಿನಿಯರಿಂಗ್, ಎಂಟೆಕ್, BCA, CBSE ಶಾಲೆ ಇತ್ಯಾದಿ ಕೋರ್ಸ್ಗಳ ಅಧ್ಯಯನಗೈಯಲು ನಿಡುಸೋಸಿ ಪರಿಸರ ಶೈಕ್ಷಣಿಕ ಕೇಂದ್ರವಾಗಿದೆ. ಕೃಷಿ, ಸಾಹಿತ್ಯ, ಸಂಗೀತ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವ ಶ್ರೀಮಠವು ಸಮಾಜಮುಖಿ ಜನಪರ ಕಾಳಜಿಗೆ ಬಹುದೊಡ್ಡ ನೆಲೆ. ಕರ್ನಾಟಕ, ಮಹಾರಾಷ್ಟ್ರಗಳ ಅಪಾರ ಭಕ್ತರಿಗೆ ಶ್ರೀ ದುರ್ದುಂಡೇಶ್ವರರ ಮಠವು ಗಡಿಭಾಗದ ಕೂಡಲ ಸಂಗಮವಾಗಿದೆ. ನಿನ್ನಲ್ಲಿ ಇರುವುದು ಶಾಂತಿಯ ನೆಲೆ, ನಿನ್ನಲ್ಲಿ ಇರುವುದು ಶಾಂತಿಯ ನೆಲೆ, ಮೌನದ ಮಡುವು ಭಕ್ತಿಯ ತೊರೆ, ಜ್ಞಾನದ ಹೊಳೆ ಹರಡುವ ಗಮ್ಯ. ಮಠವೆಂದರೆ ದೇವರ ಸನ್ನಿಧಿಯ ದಾರಿಯೊಳಗಿನ ಕಿರಣ್ಯ. ಮಠವೆಂದರೆ ದೇವರ ಸನ್ನಿಧಿಯ ದಾರಿಯೊಳಗಿನ ಕಿರಣ್ಯ. ಅನ್ನದಾನ, ಜ್ಞಾನದಾನ, ಸೇವೆಯ ಹಾದಿ, ಬದುಕಿಗೆ ದೀಪವಾಗಿಸುವ ದಾರಿ. ಅಲ್ಲಿ ತೊಡಗಿದರೆ ಸಿಗುತ್ತದೆ ಶ್ರೇಷ್ಠದ ದಾರಿ. ಅಲ್ಲಿ ತೊಡಗಿದರೆ ಸಿಗುತ್ತದೆ ಶ್ರೇಷ್ಠದ ದಾರಿ. ದುರ್ದುಂಡೇಶ್ವರನ ಕೃಪೆ ಸದಾ ಎಲ್ಲರ ಮೇಲೆ ಇರಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.